ಹಾಯ್ ವೆರಿ ಗುಡ್ ಮಾರ್ನಿಂಗ್, ನಮಸ್ತೆ ಎಲ್ರಿಗೂ. ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತು ನಾವು ಒಂದು ವೆಯ್ಟ್ ಲಾಸ್ ರೆಸಿಪಿಯನ್ನು ನೋಡ್ಕೊಂಡು ಬರುವ. ಇದನ್ನು ನಾವು ಬೆಳಗ್ಗೆ ತಿಂಡಿಗೆ ಅಥವಾ ಮಧ್ಯಾಹ್ನ ಊಟದ ಟೈಮಿಗೆ, ರಾತ್ರಿಯ ಒಂದು ಊಟದ ಟೈಮಿಗೆ ಯಾವಾಗಲೂ ಮಾಡ್ಕೊಳ್ಬಹುದು. ಮುಂಗಿ ಬರಿಸಿದ ಹೆಸರು ಕಾಳಿನ ರೊಟ್ಟಿ ಅಂದರೆ ಅಥವಾ ಪರೋಟವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ. ಒಂದು ಬೌಲ್ ಹೆಸರು ಕಾಳನ್ನು ನಾನು 6 ಗಂಟೆ ನೆನೆಸಿಟ್ಕೊಂಡು ಈ ಥರ ಸೋಸುವ ಒಂದು ಅರಿಪೆ ಮೇಲೆ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಮುಂಗೆ ಬಂದಿದೆ. ಹಾಕಿ ಮುಚ್ಚಿಟ್ಟಿದ್ದೆ 6 ಗಂಟೆಗಳಲ್ಲಿ ಇಷ್ಟು ಚೆನ್ನಾಗಿ ಮುಂಗೆ ಬಂದಿದೆ ಅದು. ನಂತರ ಇದನ್ನು ನಾನು ಚಾಪರಿಗೆ ಹಾಕ್ಕೊಳ್ತಾ ಇದ್ದೆ. ನಿಮ್ಮಲ್ಲಿ ಸಪೋಸ್ ಚಾಪರ್ ಇಲ್ಲ ಹೇಳಿದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರನ್ನು ಹಾಕಿಕೊಳ್ಳದೆ ಒಂದು ಸೊತ್ತು ರುಬ್ಬಿಕೊಳ್ಳಿ. ಸ್ವಲ್ಪ ಪುಡಿ ಪುಡಿ ಆದರೆ ಸಾಕು. ಅದ್ಭುತವಾದ ತೂಕ ಇಳಿಸಿಕೊಳ್ಳುವಂತಹ ಆರೋಗ್ಯಕರವಾದ ರೆಸಿಪಿ ಇದು. ಸ್ವಲ್ಪ ಇಂಗ್ರೀಡಿಯೆಂಟ್ಸು ಸಾಕಾಗ್ತದೆ ಇದಕ್ಕೆ ಮಾಡಲಿಕ್ಕೆ. ಈ ಥರ ಮಾಡಿಕೊಂಡ ನಂತರ ಇದನ್ನು ನಾನು ಪುಡಿ ಪುಡಿ ಆದ ನಂತರ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತೇನೆ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಕೊನೆಗೆ ನೀವು ಮಾತ್ರ ನೋಡೋದಲ್ಲ, ಇಂತಹ ಒಳ್ಳೊಳ್ಳೆ ರೆಸಿಪೀಸ್ಗಳನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ತಾ ಅವರಿಗೂ ಹೆಲ್ಪ್ ಆಗುವ ಹಾಗೆ ನನಗೂ ಸಪೋರ್ಟ್ ಮಾಡ್ತಾ ಇರಿ. ಕ್ಯಾರೆಟನ್ನು ತುರಿದು ಹಾಕ್ಕೊಂಡೆ. ಈರುಳ್ಳಿ ಒಂದು, ನಿಮಗೆ ಯಾವ ತರಕಾರಿ ಇಷ್ಟ ಆಗ್ತದೆ ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಳ್ಬಹುದು, ಮೂಲಂಗಿ ಹಾಕ್ಕೊಳ್ಬಹುದು. ಸೊಪ್ಪುಗಳು ಅಷ್ಟೇ, ನಿಮಗೆ ಇಷ್ಟ ಬಂದಂತಹ ಸೊಪ್ಪನ್ನು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ. ಜೀರಿಗೆ ಪುಡಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದೆ. ಕಾಯಿ ಮೆಣಸನ್ನು ನಾನು ಇಲ್ಲಿ ಬಾಯಿಗೆ ಸಿಗ್ತದೆ ಅನ್ನೋ ಕಾರಣದಿಂದ ಸ್ಕಿಪ್ ಮಾಡಿ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಂಥದ್ದು. ಹೀಗೆ ಮಿಕ್ಸ್ ಕೊಟ್ಟ ನಂತರ ಗೋಧಿ ಹಿಟ್ಟನ್ನು ಬ್ಯಾಚ್ ವೈಸ್ ಹಾಕ್ಕೊಳ್ಳಿ. ಒಮ್ಮೆಲೆ ಹಾಕಿದರೆ ನಿಮಗೆ ಅದರದ್ದು ಅಂದಾಜು ಸಿಗೋದಿಲ್ಲ. ನೀರು ಬೇಕು ಅಂತ ಅನಿಸಿದರೆ ನೀರನ್ನು ಹಾಕಿಕೊಂಡು ಕಲಿಸ್ಕೊಳ್ಳಿ. ನೀರು ಅಷ್ಟೇ ಹಿಟ್ಟು ಅಷ್ಟೇ ಒಮ್ಮೆಲೆ ಹಾಕ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ನಾನಿಲ್ಲಿ 1 ಬೌಲ್ನಷ್ಟು ಹೆಸರು ಕಾಳನ್ನು ನೆನೆಸಿಟ್ಟಂದಂತೂ 4 ಜನರಿಗೆ ಬೇಕಿರುವಂತಹ ಒಂದು ರೊಟ್ಟಿ ಅಥವಾ ಏನು ಪರೋಟ ಇದೆ, ರೆಡಿ ಆಗ್ತದೆ. ಜಾಸ್ತಿ ಬೇಕು ಅಂತ ಹೇಳಿದರೆ ಇಂಗ್ರೀಡಿಯೆಂಟ್ಸ್ಗಳನ್ನು ಸ್ವಲ್ಪ ಆಚೆ ಮಾಡ್ಕೊಳ್ಳಿ ನೀವು. ಸಪೋಸ್ ನಿಮಗೆ ಕಾಯಿ ಮೆಣಸು ಬೇಕು ಹೇಳಿದರೆ ಅದನ್ನು ಹಾಕ್ಕೊಳ್ಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ರೆಡಿ ಮಾಡಿದೆ. ಮುಚ್ಚಳವನ್ನು ಮುಚ್ಚಿ 15 ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡ್ತೇನೆ. 15 ನಿಮಿಷದ ನಂತರ ಚಪಾತಿಯ ಹಿಟ್ಟಿನಂತೆ ಸ್ವಲ್ಪ ಸ್ವಲ್ಪವಾಗಿ ತೆಗೆದುಕೊಂಡು ಉಂಡೆಗಳನ್ನು ಮಾಡಿ ಇದನ್ನು ಲಟ್ಟಿಸಿಕೊಳ್ಳುವ. ಒಣ ಹಿಟ್ಟನ್ನು ಹಾಕಿಕೊಂಡು ಹಿಟ್ಟನ್ನು ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿಕೊಳ್ಳುವ. ನೋಡಿ, ಸೈಡ್ ಹೊಡಿತದೆ, ಪರವಾಗಿಲ್ಲ. ಅದ್ಭುತವಾಗಿ ರೆಡಿ ಆಗ್ತಾ ಇದೆ ನಮ್ಮ ಇಡೀ ಹೆಸರು ಮುಂಗೆ ಬಂದಂತಹ ಒಂದು ರೊಟ್ಟಿ ಇದು. ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ ಕಾಯಿಸುವ ಟೈಮಿಗೆ. ನೀವು ಆಲಿವ್ ಆಯಿಲನ್ನು ಹಾಕ್ಕೊಳ್ಬಹುದು ಅಥವಾ ತೆಂಗಿನೆಣ್ಣೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ಎಣ್ಣೆ ಬೇಡ ಹೇಳಿದರೆ ಖಂಡಿತವಾಗಿ ಸ್ಕಿಪ್ ಮಾಡ್ಕೊಳ್ಬಹುದು. 1 ಟೇಬಲ್ ಸ್ಪೂನ್ನಷ್ಟು ಆ ಬದಿಗೊಮ್ಮೆ ಈ ಬದಿಗೊಮ್ಮೆ ಹಾಕ್ಕೊಳ್ತೇನೆ. ಅದ್ಭುತವಾದ ಒಂದು ರೆಸಿಪಿಗೆ ಲೈಕ್ ಅಂತ ಕೊಡಲೇಬೇಕಲ್ಲ ಸ್ನೇಹಿತರೆ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಇನ್ನಷ್ಟು ಒಳ್ಳೊಳ್ಳೆ ರೆಸಿಪೀಸ್ಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ. ನಿಮ್ಮ ಸಪೋರ್ಟ್ ಪ್ರೀತಿ ಹೀಗೇ ಇರಲಿ. ಎರಡೂ ಬದಿಯೂ ಕಾದ ನಂತರ ಟೊಮ್ಯಾಟೊ ಕೆಚಪ್ ಜೊತೆಗೆ ಇದನ್ನು ಸರ್ವ್ ಮಾಡಿದರೆ ಅದ್ಭುತವಾದ ಹೆಸರು ಕಾಳಿನ ಮುಂಗೆ ಬಂದಂತಹ ರೆಸಿಪಿ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.